ನಮಸ್ತೆ ಮಿತ್ರರೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರುತ್ತಾ. ನಾನು ನಿಯಮಿತವಾಗಿ ಅನೇಕ ತಾಂತ್ರಿಕ ಮಾಹಿತಿಗಳು ಕೊಡೋದ್ರ ಜೊತೆಗೆ ಮಾರುಕಟ್ಟೆಯಲ್ಲಿ ಆಗ್ತಾನೆ ಬಂದಿರತಕ್ಕಂಥ ಅನೇಕ ಹೊಸ ಪ್ರಾಡಕ್ಟ್ಗಳು ರೈತರುಗಳಿಗೆ ಮಾಹಿತಿ ಗೊತ್ತಿಲ್ಲದೇ ಇರೋ ಮಾಹಿತಿ ಕೊಡೋ ನಿರಂತರವಾಗಿ ಮಾಡ್ತಾಯಿದ್ದೀನಿ, ಮಾಹಿತಿ ಕೊಡ್ತಕ್ಕಂಥ ಕೆಲಸನ. ಈಗ ನೋಡಿ, ಈಗ ರೋಗಗಳು ಜಾಸ್ತಿ ಬಾಧಿಸೋ ಕಾಲ ಇದು. ಮಳೆಗಾಲ ಮುಗಿತಾ ಬರ್ತಾಯಿದೆ, ಇಬ್ಬನಿ ಬೀಳ್ತಾ ಇದೆ, ಬಿಸಿಲು ಕಡಿಮೆ, ಈಗ ಹಗಲು ಕಡಿಮೆ ಇರ್ತದೆ, ನೈಟ್ ಜಾಸ್ತಿ ಇರ್ತದೆ, ಲಾಂಗ್ ಡ್ಯೂರೇಷನ್ ಇರ್ತದೆ. ಯೂಶಲಿ ಗಾರ್ಡ್ಸಲ್ಲೆಲ್ಲ ಡೌನಿ ಮಿಲ್ಡ್ಯೂ ರೋಗ ಇರ್ತದೆ, ಪೌಡ್ರಿ ಮಿಲ್ಡ್ಯೂ ರೋಗ ಇರ್ತದೆ. ಆಮೇಲೆ ಆಲೂಗೆಡ್ಡೆ, ಟೊಮಾಟೋಗಳಲ್ಲೆಲ್ಲ ಲೇಟ್ ಬ್ಲೈಟ್ ಇರ್ತದೆ. ನೋಡಿ, ಪ್ರಚಲಿತವಾಗಿ ಮಾರುಕಟ್ಟೆಯಲ್ಲಿರೋದು ನೀವು ಕ್ಲೋಸಾಗಿ ಅಬ್ಸರ್ವ್ ಮಾಡೋರಾದರೆ ಎಲ್ರಿಗೂ ಗೊತ್ತಿರ್ತದೆ. ಡೌನಿ ಮಿಲ್ಡ್ಯೂಗೆ ಆಗ್ತಕ್ಕಂಥ ಫಂಗಿಸೈಡು ಲೇಟ್ ಬ್ಲೈಟ್ಗೆ ಕೆಲಸ ಮಾಡ್ತದೆ. ಪೌಡ್ರಿ ಮಿಲ್ಡ್ಯೂಗಾಗೋಂಥ ಔಷಧಿ ಲೇಟ್ ಬ್ಲೈಟ್ಗೆ ಕೆಲಸ ಮಾಡಲ್ಲ. ಸಾಮಾನ್ಯ 90% ಔಷಧಿಗಳು ಇದೇ ರೀತಿಯಲ್ಲಿದೆ. ಒಮ್ಮೊಮ್ಮೆ ಅನಿಸಿರುತ್ತಲ್ವ, ಅಲ್ಲಿ ಡೌನಿ ಮಿಲ್ಡ್ಯೂನೂ ಇರ್ತದೆ, ಪೌಡ್ರಿ ಮಿಲ್ಡ್ಯೂನೂ ಇರ್ತದೆ, ಎಲೆ ಚುಕ್ಕೆ ರೋಗನೂ ಇರ್ತದೆ. ಗಾಡ್ಸ್ ತೊಗೊಂಡ್ರೆ ಸೌತೆಕಾಯಿ ಆಗಿರ್ಬೋದು, ಸೋರೆಕಾಯಿ ಆಗಿರ್ಬೋದು, ಹೀರೆಕಾಯಿ ಆಗಿರ್ಬೋದು, ಈ ಥರದ್ರಲ್ಲಿ. ಆಮೇಲೆ ನೀವು ಟೊಮೊಟೊ ಗಿಡ ತೊಗೊಂಡ್ರೆ ಲೇಟ್ ಬ್ಲೈಟು ಈಗ ಇದೆ, ಬೂದಿ ರೋಗನೂ ಬಂದಿದೆ. ಲೇಟ್ ಬ್ಲೈಟು ಬೂದಿ ರೋಗಕ್ಕೆ ಕಾಂಬಿನೇಷನ್ ಮಾಡೋದು ಭಾಳ ಕಷ್ಟ ಅಲ್ವ, ನಾವು 2-3 ಮಾಡಬೇಕಾಗ್ತದೆ. ಆ ಥರದ್ದು ಒಂದು ಕಾಂಬಿನೇಷನ್ ಬಂದರೆ ಹೇಗೆ ಅಂತಿರುವಾಗಲೇ ಆ ಥರದ್ದು ಒಂದು ಪ್ರಾಡಕ್ಟು ತೀರಾ ಇತ್ತೀಚೆಗೆ ಈ ತಿಂಗಳಲ್ಲಿ ಅಂತಲೇ ಹೇಳ್ಬೋದು, ಕಳೆದ ತಿಂಗಳಲ್ಲಿ ಮಾರ್ಕೆಟಿಗೆ ಬಂದಿರೋದು 2-3 ತಿಂಗಳಲ್ಲಿ ರೈತರಿಗೆ ಪರಿಚಯ ಮಾಡೋದು. ಪ್ರತಿಷ್ಠಿತ ಕಂಪನಿ ಔಷಧಿಗಳು ಎಲ್ರಿಗೂ ಗೊತ್ತಿರ್ತದೆ, ಬೆಳೆ ಬೆಳೆಯೋರಿಗೆ ಸಿಂಜೆಂಟಾ ಕಂಪ್ನಿಯವರು ಹೊರತಂದಿರ್ತಕ್ಕಂಥ ಒಂದು ಕಾಂಬಿನೇಷನ್ ಫಂಗಿಸೈಡು ಸ್ಪೋರಿಯಮ್ ಅಂತ. ಈಗಾಗಲೇ ನಿಮಗೆಲ್ಲ ಪರಿಚಯ ಇರ್ತಕ್ಕಂಥ ಒಂದು ಫಂಗಿಸೈಡ್ ಅಜಾಕ್ಸಿಸ್ಟ್ರೋಬಿನ್. ಇದ್ರ ಬಗ್ಗೆ ನಾನು ಬಹಳ ಹಿಂದೆನೇ ವೀಡಿಯೋ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಟೈಮ್ ನಾನು ಯೂಟ್ಯೂಬ್ ಚಾನಲಲ್ಲಿ ಅಮಿಸ್ಟಾರ್ ಅನ್ನೋದು ಒಂದು ಟ್ರೇಡ್ ನೇಮ್ ಇದೆ ನೋಡಿ. ಇದು ಅಜಾಕ್ಸಿಸ್ಟ್ರೋಬಿನ್ನು 14.46% ಇರುತ್ತೆ. ಇನ್ನೊಂದು ಹೊಸ ಮಾಲಿಕ್ಯೂಲ್ ಆಕ್ಸಾಥಯಾಫಿಪ್ರೋನಿಲ್ 1.4% ಇರ್ತದೆ. ಇದು ಅಜಾಕ್ಸಿಸ್ಟ್ರೋಬಿನ್ನು, ಇದು ಬ್ರಾಡ್ ಸ್ಪೆಕ್ಟ್ರಮ್ ಫಂಗಿಸೈಡ್ ಅಂತ ಹೇಳ್ಬೋದು. ಅನೇಕ ರೀತಿಯ ರೋಗಗಳಿಗೆ ಕೆಲಸ ಮಾಡ್ತದೆ. ಇದ್ರ ಜೊತೆಗೆ ಇದೊಂದು ಹೊಸ ಮಾಲಿಕ್ಯೂಲ್ ಸೇರಿರೋದ್ರಿಂದ ನಿಮ್ಮ ಬೆಳೆಗಳಲ್ಲಿ ಬಾಧಿಸಬಹುದಾದ ಅನೇಕ ರೀತಿಯ ಔಷಧಿಗಳನ್ನು ಒಂದೇ ಇದರಲ್ಲಿ ಕಂಟ್ರೋಲ್ ಮಾಡ್ಬೋದು. ಒಂದು ಸ್ಪ್ರೇನಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಬಳಸೋದು. ಇದು ಬಳಸಬೇಕಾದ ಅಳತೆ 1 ಲೀಟರ್ ನೀರಿಗೆ 1.6 ಮಿಲಿ, ಅಂದರೆ 200 ಲೀಟ್ರಿಗೆ 320 ml, 100 ಲೀಟ್ರಿಗೆ 160 ml. ಈಗಾಗಲೇ ಹೇಳ್ದಂಗೆ ಡೌನಿ ಮಿಲ್ಡ್ಯೂ ಈ ಟೈಮಲ್ಲಿ ಜಾಸ್ತಿ ಇದೆ, ಪೌಡ್ರಿ ಮಿಲ್ಡ್ಯೂನೂ ಇದೆ, ಲೇಟ್ ಬ್ಲೈಟು ಇದೆ, ಅರ್ಲಿ ಬ್ಲೈಟು ಇದೆ. ಬ್ಲೈಟು, ಆಮೇಲೆ ರಸ್ಟು, ಲೀವ್ ಸ್ಪಾಟ್ಸು, ಈ ಥರದ ಎಲ್ಲ ರೋಗಗಳಿಗೂ ಇದು ಬ್ರಾಡ್ ಸ್ಪೆಕ್ಟ್ರಮ್ ಆ್ಯಕ್ಟಿವಿಟಿ ಇರೋದರಿಂದ ಇದು ರೈತರುಗಳಿಗೆ ಬಹಳ ಉಪಯೋಗ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನಿಸುತ್ತೆ. ಈ ಪ್ರಚಲಿತದಲ್ಲಿ ನೀವೇನು ಬಳಸ್ತಾ ಇದ್ದೀರಿ, ನಾನೀಗ ವಿಡಿಯೋ ಪ್ರಾರಂಭದಲ್ಲೇ ಹೇಳ್ದಂಗೆ ಸ್ಪೆಕ್ಟ್ರಮ್ ಆಫ್ ಆಕ್ಟಿವಿಟಿ ಯಾವುದೋ ಒಂದು ರೀತಿಯ ಮಿಲ್ಡ್ಯೂಗೆ ಕೆಲಸ ಮಾಡೋವಂಥದ್ದು ಇದ್ದಿದ್ದು. ಇದು 2 ರೀತಿಯ ಮಿಲ್ಡ್ಯೂಗಳಿಗೆ ಕೆಲಸ ಮಾಡೋದ್ರಿಂದ ನೀವು ಪದೇ ಸ್ಪ್ರೇ ಮಾಡೋದು ತಪ್ಪುತ್ತೆ. ಹಾಗೆಯೇ ಬೆಳೆಗಳಿಗೆ ನೀವು ಪ್ರಾರಂಭ ಹಂತದಲ್ಲೇ ಬಳಸಿ ಯಶಸ್ವಿಯಾಗಿ ಕಂಟ್ರೋಲ್ ಮಾಡೋದ್ರಿಂದ ಸುಳಿ ಎಲೆಗಳು ಹೆಚ್ಚಿನ ರೀತಿಯಲ್ಲಿ ಪ್ರೊಟೆಕ್ಷನ್ ಆಗ್ತದೆ, ಗ್ರೋತ್ ಚೆನ್ನಾಗಿ ಬರ್ತದೆ. ಅದರಿಂದ ಕಂಪ್ನಿಯವರು ಒಂದು ಟ್ಯಾಗ್ಲೈನ್ ಹೇಳ್ತಾರೆ, ಜಸ್ಟ್ ದಿಸ್ ಈಸ್ ನಾಟ್ ಫಂಗಿಸೈಡ್ ಅಲೋನ್, ಅಂದರೆ ನಿಮಗೆ ಗ್ರೋತ್ ಪ್ರಮೋಷನ್ನು ಸಿಗುತ್ತೆ ಇದು ಬಳಸೋದ್ರಿಂದ ಅಂತ ಹೇಳ್ತಾ ಇದೆ. ತೀರಾ ಇತ್ತೀಚೆಗೆ ಬಂದಿರೋದ್ರಿಂದ ಇದ್ರ ಬಗ್ಗೆ ಇನ್ನೂ ಫೀಡ್ಬ್ಯಾಕು ನಿಮ್ಮ ಕಡೆಯಿಂದಲೇ ಬರಬೇಕಾಗ್ತದೆ. ಇದನ್ನು ಬಳಸಿ ದಯವಿಟ್ಟು ನೀವು ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ಮತ್ತೊಮ್ಮೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಸುಮಾರು ಹೊಸ ಪ್ರಾಡಕ್ಟ್ಗಳು ಬಂದಿದ್ದಾವೆ, ಅದರ ಮಾಹಿತಿಯೊಂದಿಗೆ ಬರ್ತೀನಿ. ಏನು ಅಗತ್ಯ ಇದೆ ಅಷ್ಟು ಮಾತ್ರ ಮಾಹಿತಿ ಕೊಟ್ಟಿದ್ದೀನಿ, ಹೆಚ್ಚಿನ ತಾಂತ್ರಿಕ ಮಾಹಿತಿಗೆ ಹೋಗಿಲ್ಲ. ಮೊದಲು ಮೋಡ್ ಆಫ್ ಆ್ಯಕ್ಷನ್ನು ಅವೆಲ್ಲ ಡೀಟೇಲ್ ಬೇರೆ ಪ್ರಾಡಕ್ಟಲ್ಲಿ ಹೇಳ್ತಿದ್ದೆ, ಬಟ್ ಅದು ತುಂಬ ಲೆಂತ್ ಜಾಸ್ತಿ ತಗೊಳ್ಳೋದ್ರಿಂದ ಇದು ಏನು ಕಾಂಬಿನೇಷನ್ ಇದೆ, ಯಾವ ರೋಗಗಳಿಗೆ ಬರುತ್ತೆ ಅನ್ನೋದು ಹೇಳಿದ್ದೀನಿ. ಒಂದು ಇದರಲ್ಲಿ ಲೇಬಲಲ್ಲಿ ಏನಿದೆ ಅಲ್ಲಿ ಅದಕ್ಕೆ ಮಾತ್ರ ಬಳಸಬೇಕು ಅಂತ ಕಂಪ್ನಿಯಿಂದ ನಿರ್ದೇಶನ ಇರ್ತಕ್ಕಂಥದ್ದು. ಆಲೂಗೆಡ್ಡೆ ಬೆಳೆ ಬೆಳೆಯೋದಕ್ಕೆ ಇದು ಉಪಯೋಗಕ್ಕೆ ಇನ್ನೂ ಬಂದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಲೇಟ್ ಬ್ಲೈಟು ಅಂದ ತಕ್ಷಣವೇ ನೀವು ಕೆಲವರು ಆಲೂಗೆಡ್ಡೆಗೆ ಬಳಸಬಹುದು, ಬಟ್ ಆಲೂಗೆಡ್ಡೆಗೆ ಬಳಸೋದಕ್ಕೆ ಇನ್ನೂ ಇದು ಪರ್ಮಿಷನ್ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಅನೇಕ ಜನ ವೀಡಿಯೋ ನೋಡ್ತಾ ಇದ್ದೀರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.